ನನ್ನ ಜೊತೆ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ನನ್ನ ಪ್ರೇಕ್ಷಕ ಬಂಧುಗಳಿಗೂ ಪ್ರೀತಿಯ ನಮಸ್ಕಾರಗಳು. ಈಗ ಸಕ್ಸಸ್ ಕಂಡಾಗ್ಲೂ ಕೂಡ ಕೊಡಲಿಲ್ವ ದುಡ್ಡು? ಇವಾಗ ಅಷ್ಟು ಸಿನಿಮಾಗಳು ಸಕ್ಸಸ್ ಆಗಿದ್ದಾವೆ, ಇದು ಇಷ್ಟು ಜಾಸ್ತಿ ಇಷ್ಟು ತಗೊಳ್ಳಿ ಇಟ್ಕೊಳ್ಳಿ, ನೀವು ಕಷ್ಟಪಟ್ಟಿದ್ದೀರಾ ಅನ್ನೋ ಥರ ಆ ಥರದ್ದು ಇರಲಿಲ್ವಾ? ಇಲ್ಲ, ಆಗಲೇ ಇಲ್ಲ. ಆ ಥರದ ಔದಾರ್ಯದ ನಿರ್ಮಾಪಕರು ಕಡಿಮೆ, ಅಥವಾ ಅವ್ರಿಗೆ ಅಷ್ಟು ಹಣ ಬಂದಾಗ ಅವ್ರಿಗೆ ಬೇರೆ ಅವಶ್ಯಕತೆಗಳು ಮುಖ್ಯ ಆಗಿಬಿಡುತ್ತವೆ. ಹಾಗಾಗಿ ನಮಗೇನು ಖುಷಿ ಅಂದರೆ ಒಂದು ಪಲ್ಕ ಇಟ್ಕೊಳ್ಳೋದು, 100 days, 25 weeks, ಅಮೆರಿಕ 365 ದಿನ, ನ್ಯಾಷನಲ್ ಅವಾರ್ಡ್, ಫಿಲ್ಮ್ ಫೇರ್ ಅವಾರ್ಡ್, ಈ ಥರದ ಭಾವುಕ ತೃಪ್ತಿಗಳಲ್ಲಿ ಸುಖಿಗಳಾಗಿರ್ತೀವಿ ನಾವು. ಎಷ್ಟು ದಿನ ಜೋಬಲ್ಲಿ ದುಡ್ಡು ಇಲ್ದಂಗೆ ಪರದಾಡಿದ್ವಿ ಸರ್? ಒಂದು ಕಡೆ ಫ್ಯಾಮಿಲಿ ಅವರೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ವೈಫ್ ಏನೋ ಕೇಳ್ತಾ ಇದ್ದಾರೆ, ನನ್ನ ಹತ್ರ ದುಡ್ಡಿಲ್ಲ, ಈ ಥರದ್ದು ಏನಾರು ಆಗಿದೆಯಾ ನಿಮ್ಮ ಜೀವನದಲ್ಲಿ? ಅದೇ ಹೇಳಬೇಕಂದ್ರೆ, ನನಗೆ ಯಾವತ್ತೂ ಬ್ಯಾಂಕ್ ಬ್ಯಾಲೆನ್ಸ್ ಗೊತ್ತಿರಲ್ಲ, ಯಾವತ್ತೂ ದುಡ್ಡಿಲ್ಲ ಅನ್ನೋ ಭಾವನೆನೇ ಬಂದಿಲ್ಲ. ಅಲ್ಲಿ ಎಷ್ಟಿರುತ್ತೆ ಗೊತ್ತಿರಲ್ಲ. ಮತ್ತು ಹಂಗಂತ ತುಂಬ ಶ್ರೀಮಂತ ಅಲ್ಲ, ಅಂದರೆ ಆ ಕಡೆ ಯೋಚನೆನೇ ಹೋಗಿರಲ್ಲ ನಂದು. ನಾನು ಕಾಲೇಜಲ್ಲಿ ಮೇಷ್ಟ್ರಾಗಿದ್ದಾಗಲೂ ಅಷ್ಟೇ, ನಾನು ನಿರ್ದೇಶಕನಾಗಿದ್ದಾಗಲೂ ಅಷ್ಟೇ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನನಗೆ ಗೊತ್ತಿರಲ್ಲ. ಇದೊಂಥರ ಕಪಟ ನಾಟಕ ಅಥವಾ ಮುಗ್ಧತೆ ಅಭಿನಯ ಅಂತ ಅನ್ಕೋಬೇಡ, ಪ್ರಾಮಾಣಿಕವಾಗಿ ಹೇಳ್ತೀನಿ. ನಾನು ಮೇಯ್ನ್ ಫೋಕಸ್ ಆ ಕಡೆ ಇರೋದೇ ಇಲ್ಲ. ಅದೇನೋ ಬರುತ್ತೆ, ಅದು ಕೊಟ್ಟಿರ್ತೀವಿ, ಇದು ಕೊಟ್ಟು ಆಯ್ತಲ್ಲ, ಇದು ದುಡ್ಡಿಲ್ಲ, ಇನ್ನೇನೋ ಬಂದುಬಿಡುತ್ತೆ, ಬರುತ್ತೆ ಹೋಗುತ್ತೆ, ನಿಲ್ಲಲ್ಲ ಆ ದುಡ್ಡು ನನ್ನ ಹತ್ರ. ತುಂಬ ಶೇಖರ ಆಗಲ್ಲ. ನನಗೆ ದುಡ್ಡು ಆಗಲಿ ಯಾವುದೇ ಆಗಲಿ ಹೆಚ್ಚಿಗೆ ಕಲೆಕ್ಟ್ ಬಂದರೆ ಚಡಪಟಿಕೆ ತಕ್ಷಣ ನನಗಿದೆ ಒಂದು ರೀತಿಯ ತ್ಯಾಜ್ಯ ಅಂತ ಅಂದ್ಕೊಳ್ತೀನಿ. ತ್ಯಾಜ್ಯ ಅಂದರೆ ಏನು ಗೊತ್ತಾ? ವರ್ಷಕ್ಕೊಂದ್ಸರಿ ನಮ್ಮ ಹತ್ರ ಇರೋಂಥ ಚೆನ್ನಾಗಿರೋಂಥ ಹಳೆ ಬಟ್ಟೆಗಳು, ಯೂಸ್ಡ್ ಚೆನ್ನಾಗಿರೋವು, ಯಾವುದೇ ವಸ್ತು ಚೆನ್ನಾಗಿರೋವಂಥದ್ದು ಕೊಟ್ಬಿಡ್ಬೇಕಂತ ಟೇಬಲ್ ತುಂಬ ಇಷ್ಟು ಫೈಲ್ ಇಟ್ಕೊಂಡು ಕೂತ್ಕೋತಾರಲ್ಲ ಸರ್ಕಾರಿ ಆಫೀಸಲ್ಲಿ, ಮುಖ ಕಾಣದಂಗೆ. ಆ ಥರ ನನಗೆ ಆಗೋದೇ ಇಲ್ಲ. ಐ ಬಿಲೀವ್ ಇನ್ ಗಿವಿಂಗ್ ಬ್ಯಾಕ್. ಯಾರಿಗೂ ಅವ್ರಿಗೆ ಬೇಕಾದವ್ರು ಯಾರು ಇರ್ತಾರೆ, ಅವ್ರಿಗೆ ತಲುಪಿಸ್ಬಿಡೋದು. ಆ ಥರ ದುಡ್ಡಿನ ವಿಷಯದಲ್ಲೂ ಕೂಡ ನಾನು ತುಂಬ ಒಂದು ಸ್ವಲ್ಪ ದುಡ್ಡು ಇಟ್ಕೊಳ್ತೀನಿ. ಯಾಕಂದರೆ ಊರ ಹಬ್ಬ ಮಾಡಬೇಕು, ಸಂಸ್ಕೃತಿ ಹಬ್ಬಕ್ಕೆ ವರ್ಷಕ್ಕೆ ಇಷ್ಟು ದುಡ್ಡು ಬೇಕು ಅಂತ ಇಟ್ಕೋತಿದ್ದೆ. ಅದು ಬಿಟ್ಟರೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ದೊಡ್ಡದು ಅಲ್ಲ, ಚಿಕ್ಕದು ಅಲ್ಲ, ಮತ್ತು ನಾನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ ಯಾವುದು. ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ದಟ್, ವೆರಿ ಹ್ಯಾಪಿ ಅಬೌಟ್ ದಟ್. ಇದನ್ನು ನಾನು ಖಂಡಿತ ನೀನು ಮೊದಲನೇ ಪ್ರಶ್ನೆ ಕೇಳಿದ್ದಲ್ಲ, ಇದುವರೆಗೆ ಹೇಳ್ದಿರೋದು ಹೇಳಿ ಅಂತ, ಇದು ಯಾರ ಹತ್ರ ನಾನು ಹೇಳದೇ ಇರುವಂಥ ಮತ್ತು ಸತ್ಯವಾದ ಮಾತು. ನನಗೆ ಅಪಾರವಾದ ಹಣದಲ್ಲಿ ನಂಬಿಕೆ ಇಲ್ಲ, ಮತ್ತು ನನಗೆ ಬೇಕಾದ ಹಣ ನನ್ನ ವ್ಯಕ್ತಿತ್ವ, ನನ್ನ ಪ್ರತಿಭೆ, ನನ್ನ ಕಾರ್ಯಕ್ಷಮತೆಯಿಂದ ತಾನಾಗಿ ಅಷ್ಟು ಬರುತ್ತೆ, ಅಷ್ಟು ಹೋಗುತ್ತೆ, ಹಾಗಿರುತ್ತೆ. ಹೂಮಳೆ ಸಿನಿಮಾದು ಅಣ್ಣವ್ರ ಹಾಡಿದ ಆ ಹಾಡು ಇವತ್ತಿಗೂ ಕೂಡ ಅದು ಒಂಥರ ಚಂದ ಸರ್. ಕೇಳ್ತಾ ಇದ್ರೆ ಅದು ಕೂಡ ಏನೋ ಒಂಥರ ಖುಷಿ ಹೆಚ್ಚಿಸೋ ರೀತಿ ಒಂಥರ. ಆ ದಿನ ಹೇಗಿತ್ತು ಸರ್ ಹಾಡು? ಆ ದಿನ ನಾನು ಹೇಳಿದ್ದೀನಿ ನಿನಗೆ, ಚಾಮುಂಡೇಶ್ವರಿ ಸ್ಟುಡಿಯೋ ಗೊತ್ತಲ್ಲ, ಅಲ್ಲಿ ಬಂದರು ವರದಪ್ಪ ಅವರು ಬಂದರು, ಇಳೆಯರಾಜ ಸಂಗೀತ. ಆ ಅಣ್ಣ ತಮ್ಮಂದಿರ ಮಧ್ಯೆ ಒಂದು ಸೌಹಾರ್ದಯುತವಾದ ಕೆಮಿಸ್ಟ್ರಿ ಇತ್ತು, ಅದು ನೋಡೋಕ್ಕೆ ಚಂದ ಆಯಿತಾ. ಅವರು ಆಡ್ತಾಯಿದ್ರೆ ಸರಿದೇನಪ್ಪ, ಸರಿದೆ ನೋಡಪ್ಪ, ನೀನು ನೋಡಿ ಹೇಳು, ಆಮೇಲೆ ಸಂಗೀತ ನಿರ್ದೇಶಕರನ್ನ ಆಮೇಲೆ ಕೇಳ್ತೀನಿ, ನೀನೊಂದ್ಸರಿ ಹೇಳಪ್ಪ ಅಂತ ಹೇಳೋರು ತಮ್ಮನ್ನ. ಅವರು ಸ್ವಲ್ಪ ಈ ಕಡೆ ಬಾ, ಈ ಕಡೆ ಶ್ರುತಿ ಸ್ವಲ್ಪ ಅಂತ ಹೇಳೋರು. ಅವರಿಬ್ಬರ ಮಧ್ಯೆ ಒಂದು ಒಪ್ಪಂದ ಥರ. ಎಂಥ ಜೋಡಿಯಪ್ಪ ಅದು, ಎಂತೆಂಥ ಸಿನಿಮಾಗಳನ್ನು ಕೊಟ್ಟರು. ಆಮೇಲೆ ಅಣ್ಣ ತಮ್ಮನ ಮಧ್ಯೆ ಇದ್ದಂಥ ಒಂದು ಸ್ನೇಹ, ಸೋದರ ವಾತ್ಸಲ್ಯ ನನಗೆ ಭಾಳ ಇಷ್ಟ ಆಗ್ತಿತ್ತು. ಆಮೇಲೆ ಅಣ್ಣ ಅವರ ಕಂಠಸಿರಿಗೆ ಹೊಂದಿಕೊಳ್ಳೋ ಹಾಗೆ ಇಳೆಯರಾಜ ಕಂಪೋಸ್ ಮಾಡಿದರು ಆ ಹಾಡನ್ನ. ಟೈಟಲ್ ಸಾಂಗ್ ಒಂದು ಚರಣ ಬರುತ್ತೆ ಅದರಲ್ಲಿ. ಚರಣ: ಬಾಳು ಎಂದರೇನು ನಾಳೆಗಳ ಧ್ಯಾನ, ನಾಳೆ ಎಂದರೇನು ನಿನ್ನೆಗಳ ಮೌನ, ನಾಳೆಗಾಗಿ ಬಾಳಬೇಕು ಕೇಳು ನೊಂದ ಜೀವವೇ, ರಾತ್ರಿ ಮಾಯವಾಗಲಿ ಶುಭ ಸೂರ್ಯೋದಯವಾಗಲಿ ಅಂತ. ಅದು ವಿಧವೆಯೊಬ್ಬಳ ಬಾಳಿನಲ್ಲಿ ಹೊಸ ಸೂರ್ಯೋದಯ ಆಗಬೇಕಂತ. ಆ ಸಾಲು ಅಣ್ಣವ್ರಿಗೆ ಎಷ್ಟಿಷ್ಟ ಆಯಿತು ಅಂತ, ಎಷ್ಟು ಚೆನ್ನಾಗಿ ಬರ್ತಿದ್ರು ನೋಡಿ. ಬಾಳು ಎಂದರೇನು
ನಾಳೆಗಳ ಧ್ಯಾನ. ನಾಳೆ ಎಂದರೇನು? ನಿನ್ನೆಗಳ ಮೌನ. ಅದನ್ನು ಚಪ್ಪರಿಸ್ಕೊಂಡು ಹೇಳ್ತಾ ಇದ್ರು. ಅದಕ್ಕಿಂತ ಪ್ರಶಸ್ತಿ ಪ್ರಮಾಣ ಪತ್ರ ಏನಿದೆ ಹೇಳು? ಏನಿದೆ ಹೇಳು? ನಮ್ಗೆ ಎಷ್ಟು ನ್ಯಾಷನಲ್ ಅವಾರ್ಡ್ ಬರೋದು ಅದೆಲ್ಲ ಪ್ರಶ್ನೆ ಅಲ್ಲ. ಒಬ್ಬ ದೊಡ್ಡ ಕಲಾವಿದನ ಹತ್ರ ಒಂದು ಬರವಣಿಗೆ ಬಗ್ಗೆ ಒಂದು ಮೆಚ್ಚುಗೆ ಮಾತು ಬರುತ್ತಲ್ಲ, ನನಗೆ ಯಾವಾಗಲೂ ಅವರ ಮಾತು ಹಾಂಟ್ ಮಾಡ್ತಾ ಇರೋದು. ನಾನು ಆ ಸಿನಿಮಾದಲ್ಲಿ ಆ ಹಾಡು ಬರೆದೇ 100 ಹಾಡುಗಳು ಬರೆದಿದ್ದೀನಿ. ಬಟ್ ಪರ್ಟಿಕ್ಯುಲರ್ಲಿ ಆ ಸಾಲುಗಳ ಬಗ್ಗೆ ಅವರು ಅಂದರೆ ಗುಣಗ್ರಾಹಿತ್ವ ಅಂತಾರೆ. ಅಂದರೆ ಕ್ವಾಲಿಟಿ, ಸೆನ್ಸ್ ಆಫ್ ಕ್ವಾಲಿಟಿ ನಿನಗಿರಬೇಕು. ಅಣ್ಣವ್ರಿಗಿತ್ತದು. ಇದು ಸರಿ, ಇದು ತಪ್ಪು. ಅವ್ರ ದೃಷ್ಟಿನಲ್ಲಿ ಅವರು ತುಂಬ ಇಂಟೆಲೆಕ್ಚುವಲ್ ಮನುಷ್ಯ ಅಲ್ಲ, ಬೌದ್ಧಿಕ ಆ ಥರದ ಆಡಂಬರ ಇದ್ದ ಮನುಷ್ಯ ಅಲ್ಲ. ಈಗಿನ ಕೆಲವರು ತುಂಬ ಇಂಟೆಲೆಕ್ಚುವಲ್ಸ್ ಇರ್ತಾರಲ್ಲ, ಅರೋಗೆಂಟ್ ಇರ್ತಾರೆ. ಅವ್ರ ತಿಳುವಳಿಕೆ ಮುಂದೆ ಯಾರ ತಿಳುವಳಿಕೆನೂ ಇಲ್ಲ, ಮತ್ತು ಅದು ಸಮಾನವಾದಂಥ ಇನ್ನೊಂದು ತಿಳುವಳಿಕೆನ ಗೌರವಿಸೋದು ಇರಲ್ಲ ಅವ್ರಿಗೆ. ಅರೋಗೆನ್ಸ್, ಅದು ಇಂಟೆಲೆಕ್ಚುವಲ್ ಅರೋಗೆನ್ಸ್ ತುಂಬ ನಾನು ನೋಡಿದ್ದೀನಿ ನನ್ನ ಅನೇಕ ಸಮಕಾಲೀನ ಗೆಳೆಯರಲ್ಲಿ. ಅವ್ರಿಗೆ ಆ ಇಂಟೆಲೆಕ್ಚುವಲ್ ಇರಲಿಲ್ಲ. ಅದು ಕಾಮನ್ ಪೀಪಲ್. ನನ್ನ ಸಮಾಜ, ನಾನೇನು ಮಾತಾಡಬೇಕು, ಏನು ಹಾಡಬೇಕು, ಏನು ಆ್ಯಕ್ಟ್ ಮಾಡಬೇಕು, ಯಾವ್ದು ಮಾಡಿದ್ರೆ ತಪ್ಪು, ಯಾವ ಶಬ್ದ ನನ್ನ ಬಾಯಲ್ಲಿ ಬರಬಾರ್ದು, ಯಾವ ಶಾರ್ಟ್ನ ನಾನು ಕಾಣಿಸ್ಕೋಬಾರ್ದು ಅನ್ನೋ ಎಚ್ಚರ ಇತ್ತು. ಅದು ಬೇಕು, ಕೆಲವು ರೋಲ್ ಮಾಡೆಲ್ಸ್ ಬೇಕಾದಾರ. ಅದು ನಾನು ಇದನ್ನು ಅನೇಕರ ಬಾಯಲ್ಲಿ ಕೇಳಿದ್ದೀನಿ. ಒಳ್ಳೇದು ಬರೆದಾಗ, ಒಳ್ಳೆ ಸಂಭಾಷಣೆ, ಒಳ್ಳೆ ಹಾಡು ಬರೆದಾಗ ಅದನ್ನು ಅವರು ಮೆಚ್ಚಿ ಮಾತಾಡ್ತಿದ್ದು. ಪ್ರೆಸ್ಗೋಸ್ಕರ ಅಲ್ಲ, ಮೀಡಿಯಾ ಮುಂದೆ ತೋರಿಸ್ಕೋಬೇಕಂತಲ್ಲ. ಆದಿತ್ತು ಅವ್ರಿಗೆ. ಅದು ನನಗೆ ಮರೆಯೋಕ್ಕಾಗ್ದಿರೋ ಅನುಭವ. ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಅವ್ರು ಹಾಡಿದ್ದು ಆ ಕ್ಷಣ, ಮತ್ತು ಆ ಹಾಡಿಗೆ ಅವರು ಸಂಭಾವನೆ ತೆಗೆದುಕೊಳ್ಳದೆ ಹಾಡಿದ್ದು ಬೇಡ ಅಂತ. ಯಾಕೆಂದರೆ ಅದೊಂದು ಟ್ರಸ್ಟ್ ಮಾಡ್ತಾ ಇದ್ವಿ, ಯಾರೂ ಸಂಭಾವನೆ ಪಡೀಬಾರ್ದು, ಆದಷ್ಟು ಎಲ್ಲರೂ ಕಡಿಮೆ ಇದರಲ್ಲಿ ಸಿನಿಮಾ ಮುಗಿಸ್ಕೊಡ್ಬೇಕು ಅಂತ. ಅದು ಇಟ್ಸ್ ಎ ವ್ಯಾಲ್ಯೂ. ಅದನ್ನು ನಾನು ಅಣ್ಣವರಲ್ಲಿ ಕಂಡೆ. ಅಪ್ಪುಗೂ ಆ ಥರ ಇತ್ತು. ಒಂಥರ ಅಣ್ಣವರ ಎಲ್ಲ ಕ್ವಾಲಿಟೀಸು ಒಂದು ಮಿನಿಯೇಚರ್ ಥರ ಇದ್ದ ಪುಣ್ಯಾತ್ಮ. ಅಪ್ಪು ಪಾಪ ಹೋಗಬಾರ್ದಾಗಿತ್ತು ಅಷ್ಟು ಬೇಗ. ತುಂಬ ನಿಮ್ಮಿಬ್ಬರ ಒಡನಾಟ ಹೇಗಿತ್ತು? ನಾನು ಫಸ್ಟು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಮಿಲನದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್. ಅದು ನಾನು ಸ್ವಲ್ಪ ಸಂಕೋಚ ಪಡ್ತಿದ್ದೆ. ನಮ್ಮ ಕ್ಯಾಮರಾಮನ್ ಕೃಷ್ಣಕುಮಾರು ಕೆ ಅಂತ ಇದ್ದಾರೆ, ಅವರು ಹೇಳಿ ಕಳಿಸಿದ್ರು, ಈ ಥರ ಅಪ್ಪು ಒಂದು ಸಿನಿಮಾ ಮಿಲನ ಅಂತ. ಪ್ರಕಾಶ್ ನನ್ನ ಸ್ನೇಹಿತರು, ಡೈರೆಕ್ಟ್ರು, ಮಿಲನ ಪ್ರಕಾಶ್. ಆಗ ಅಪ್ಪು ಹೇಳಿದರು, ನೀವು ಮಾಡಿದರೆ ಚೆನ್ನಾಗಿರುತ್ತೆ, ಅದರಲ್ಲಿ ಏನೋ ಒಂದು ಮೆಸೇಜ್ ಇರುತ್ತೆ, ಆ ಮೆಸೇಜ್ ಕೊಡೋದಕ್ಕೆ ಸ್ವಲ್ಪ ನಿಮ್ಮ ಪಾತ್ರ ನೀವು ಮಾಡಿದರೆ ಚೆಂದ ಅಂತ. ಸರಿ, ಅಲ್ಲಿಂದ ಒಂದು ಒಡನಾಟ ಶುರುವಾಯಿತು. ಅನಂತರ ನನ್ನ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರಕ್ಕೆ ನಾನು ವಾಯ್ಸ್ ಕೊಡಬೇಕಂತ ಕೇಳಿಕೊಂಡೆ. ರೇಣುಕಾಂಬಕ್ಕೆ ಬಂದು ಆ ಮನುಷ್ಯ ವಾಯ್ಸ್ ಕೊಟ್ಟು, ನಾನು ಸಂಕೋಚ ಪಟ್ಕೊಂಡು, ನಿಮ್ಮ ಸಂಭಾವನೆ ನನಗೆ ಗೊತ್ತಿಲ್ಲ ಎಷ್ಟು ಅಂತ, ನೀವು ಎಲ್ಲ ಬರೆದಿದ್ದೀರಲ್ಲ ಪುಸ್ತಕ, ಅದು ಕೊಟ್ಬಿಡಿ ನನಗೆ. ಪಾಪ ನನಗೇನು ತೊಗೊಂಡೋಗಿರಲಿಲ್ಲ, ಎಲ್ಲ ತರಿಸ್ದೆ ಮನೆಯಿಂದ. ಅವ್ರ ತಂದೆ ಹಾಗೆ ಕೇಳಿದರು, ನಿಮ್ಮ ಪುಸ್ತಕ ತಂದು ಕೊಡಿ ಅಂತ. ತರಿಸ್ಕೊಂಡು ಇರಲಿ, ಇದು ನನಗೆ, ನಾನು ಹೇಳಿದೆ, ಇದ್ರಲ್ಲಿ ಕೆಲವು ನನ್ನ ಪುಸ್ತಕ ಕೊಟ್ಟಿದ್ದೀನಿ, ಕೆಲವು ನಿಮಗೆ ಇದು ಏನನ್ನು ಕರೋರ್ಪತಿ ಥರ ಪ್ರೋಗ್ರಾಮ್ ಮಾಡ್ತೀರಲ್ಲ ಅದಕ್ಕೆ ಬೇಕಾಗತ್ತೆ ಅಂತ. ಕನ್ನಡ ವ್ಯಾಕರಣದ ಪುಸ್ತಕಗಳು, ಸಂಧಿ ಸಮಾಸ, ನಾಮಪದಗಳು, ಪರ್ಯಾಯ ಪದಗಳು, ಈ ಥರದ್ದು ಕೆಲವು ಇದ್ದಂಥದ್ದು ಅವ್ರಿಗೆ ಬೇಕಾಗತ್ತೆ ಅಂತ ಅದನ್ನು ತರಿಸ್ಕೊಟ್ಟೆ. ಅದು ತಗೊಂಡು ಭಾಳ ಸಂತೋಷದಿಂದ ಹೋದರು. ನಾನು ಒಂದು ಲೊಕೇಶನ್ ನೋಡ್ತಾ ಗೋಕರ್ಣದಲ್ಲಿ ನದಿ ದಂಡೆಯಲ್ಲಿ ಕೂತ್ಕೊಂಡು ಆಗಷ್ಟೇ ಸಾವಿನ ಬಗ್ಗೆ ಒಂದು ಪದ್ಯ ಹಾಕಿ ಯೂಟ್ಯೂಬಲ್ಲಿ, ನಾನು ಹೇಗೆ ನದಿ ಬಂದು ಸಮುದ್ರ ಸೇರುವಾಗ ನದಿ ಯೋಚಿಸ್ತದೆ, ಅರೆ ಇಲ್ಲಿಂದ ಇಷ್ಟು ಬೆಡಗು ಬೆನ್ನಾಣದಿಂದ ಹರ್ಕೊಂಡು ಬಂದೆ, ಈಗ ಸಮುದ್ರದೊಳಗೆ ಕಳೆದು ಹೋಗ್ಬಿಡ್ತೀನಿ, ನನಗೇನು ಅಸ್ತಿತ್ವನೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಂತೆ. ಬಟ್ ಇಟ್ ಕೆನಾಟ್ ಗೋ ಬ್ಯಾಕ್. ನದಿಯ ಪರಿಸ್ಥಿತಿ ನೋಡು, ಎಷ್ಟು ಪರ್ವತಗಳು ದಾಟಿ ಧೂಮ್ ಅಂತ ಬರುತ್ತೆ, ಎದುರುಗಡೆ ಸಮುದ್ರ, ಅದರೊಳಗೆ ಹೋದ್ಮೇಲೆ ನಿನಗೆ ಅಸ್ತಿತ್ವ ಇಲ್ಲ, ಹಿಂದಕ್ಕೆ ಹೋಗೋಕ್ಕಾಗಲ್ಲ. ಆಗ ಖಲೀಲ್ ಗಿಬ್ರಾನ್ ಹೇಳ್ತಾನೆ, ಹೆದರಬೇಡ, ನೀನೇ ಸಮುದ್ರವಾಗುವ ಸುವರ್ಣಾವಕಾಶ. ಆ ಪದ್ಯ ನಾನು ಕನ್ನಡಕ್ಕೆ ಅನುವಾದ ಮಾಡಿ ಹೇಳಿದ್ದೆ. ಹೇಳಿ ಕೂತಿದ್ದೀನಿ, ಅಪ್ಪು ಸಾವಿನ ಸುದ್ದಿ ಬೆಂಗಳೂರಿನಿಂದ. ಓ
ಓಡ್ ಬಂದ್ವಿ ಅಲ್ಲಿಂದ. ತುಂಬ 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 ದುಃಖ ಆಯಿತು. ಕನ್ನಡದ ಬಹಳ ದೊಡ್ಡ ಶಕ್ತಿಯಾಗಿ ಬೆಳೀತಿದ್ದಂಥ ದೊಡ್ಡ ಮನೆಯ ಒಂದು ಕುಡಿ ಅದು ನನಗೆ ಬಹಳ ಬಹಳ ಸಂಕಟ ತಂದುಕೊಡ್ತು. ಯಾಕೆಂದರೆ ಅಣ್ಣ ಅವ್ರ ಜೊತೆಗೆ ನನಗೊಂದು ಅಟ್ಯಾಚ್ಮೆಂಟ್ ಇತ್ತು. ಅಪ್ಪು ಜೊತೆಗೆ ನಾನು 1-2 ಸಿನಿಮಾ ಮಾಡಿದರೂ ಕೂಡ ಆತನ ವ್ಯಕ್ತಿತ್ವ ನನಗೆ ಬಹಳ ಇಷ್ಟವಾಗಿತ್ತು. ಸಾವಿಗೆ ಎಲ್ಲಿದೆ ಉತ್ತರ? ಸರ್ ಮಾತನಾಡು ಮಲ್ಲಿಗೆ ಅದು 2005 ರಿಲೀಸ್ ಆಗುತ್ತೆ. 2007 ಕ್ಯಾನೆ ಚಿತ್ರೋತ್ಸವದಲ್ಲಿ ಪ್ರದರ್ಶನ ಕಾಣುತ್ತೆ. ಆ ದಿನ ಹೇಗಿತ್ತು ಸರ್? ಅದು ಆ ಚಿತ್ರದಲ್ಲಿದ್ದಂಥ ಕಂಟೆಂಟ್ ಆಗಿತ್ತು. ಅದರಲ್ಲಿ ಎಷ್ಟು ಕಂಟೆಂಟ್ ಇತ್ತು ಅಂದರೆ, ಒಬ್ಬ ಫ್ರೆಂಚ್ ಕ್ರಿಟಿಕ್ ಅದನ್ನು ಅಲ್ಲಿ ಒಂದು ಲೇಖನ ಬರೆದಿದ್ದ, ಕೋಟ್ ಮಾಡಿ. ಅದರಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಫ್ ವಿಲೇಜರ್ಸ್, ಹಳ್ಳಿಗಳ ನಾಶ, ನಗರಗಳಿಗೆ ವಲಸೆ ಬರೋ ವಿಷಯ, ನಕ್ಸಲಿಸಮ್, ಮೈನಿಂಗ್ ಮಾಫಿಯಾ, ಗಣಿಗಾರಿಕೆ, ಫ್ಲೋರಿಕಲ್ಚರ್, ಇದಿಷ್ಟು ಸೋಷಿಯಲ್ ಮೆಸೇಜ್ಗಳಾಗಿದ್ದಾವೆ. ಗಣಿಗಾರಿಕೆ ಅಪಾಯ ಇದೆ ಅದರಲ್ಲಿ, ಹೂ ಬೆಳೆಗಾರರ ನಾಶ ಇದೆ, ಹಳ್ಳಿಗಳು ಎಲ್ಲ ಬಾಗಿಲು ಹಾಕ್ಕೊಂಡು ಹಳ್ಳಿ ಜನ ನಗರಗಳಿಗೆ ಬಂದು ಸೆಕ್ಯೂರಿಟಿ ಗಾರ್ಡ್ ಆಗಿದ್ರೂ ಪರವಾಗಿಲ್ಲ, ನನಗೆ 10 ಎಕರೆ ಜಮೀನು ಬೇಡ ಅಂತ ಹೇಳೋ ದಿನಗಳಲ್ಲಿದ್ದೀವಿ. ಆ ವಿಷಯ ಇದೆ. ಇದರ ಜೊತೆಗೆ ಅದರ ನಾಯಕ ಹೂವಯ್ಯ, ಅವನ ಫ್ಯಾಮಿಲಿಯ ಒಂದು ಕೌಟುಂಬಿಕ ತಲ್ಲಣಗಳಿದ್ದಾವೆ. ತಾನು ಪ್ರೀತಿಯಿಂದ ಬೆಳೆಸಿದ ಮಕ್ಕಳು ಒಬ್ಬೊಬ್ಬರಾಗಿ ತನ್ನ ಆಶಯಕ್ಕೆ ವಿರುದ್ಧವಾಗಿ ಬಿಟ್ಟು ಹೋಗುವಂಥದ್ದು. ಸೊ ಒಂದು ಪರ್ಸನಲ್ ಟ್ರಾಜಿಡಿ ಆಫ್ ಹೂವಯ್ಯ ಆ್ಯಂಡ್ ಸೋಷಿಯಲ್ ಟ್ರಾಜಿಡಿ ಆಫ್ ದಿಸ್ ಕಂಟ್ರಿ ಸಿಸ್ಟಮ್, ಅದೆರಡನ್ನೂ ತುಂಬ ಚೆನ್ನಾಗಿ ಬರೆದಿದ್ದ ಅವನ ವಿಮರ್ಶೆ. ಅಂದರೆ ಅಂಥ ವಸ್ತು ಇದ್ದಿದ್ದರಿಂದ ನಾನು ಎಲ್ಲ ಸಿನಿಮಾನೂ ತೊಗೊಂಡು ಹೋಗಿರಲಿಲ್ಲ. ಆ ಸಿನಿಮಾನ ಅಲ್ಲಿ ಯಾಕೆ ತೋರಿಸ್ಬೇಕಾಗಿತ್ತು ಮಾರುಕಟ್ಟೆಯಲ್ಲಿ ಅಂತಂದರೆ, ಇಂಥ ಒಂದು ಕಂಟೆಂಟ್ ಇರೋ ಅಂಥದ್ದು ಅಂತ. ಆ ಸಬ್ಟೈಟ್ಲೆಲ್ಲ ಇದ್ದದ್ರಿಂದ ತುಂಬ ಬೇರೆ ಬೇರೆ ದೇಶದ ವಾಹಿನಿಗಳಲ್ಲಿ ಅದು ಪ್ರಸಾರ ಆಯಿತು. ವಿತ್ ಇಂಗ್ಲೀಷ್ ಸಬ್ಟೈಟ್ಲ್, ಬೇರೆ ಬೇರೆ ದೇಶದ ಸಬ್ಟೈಟ್ಲ್ ಹಾಕ್ಕೊಂಡು, ಬಿಕಾಸ್ ಐ ರೀಚ್ಡ್ ಕಾನ್ಸ್ ಅಂತ ಸಿನಿಮಾಗಳು ಮಾಡಿದಾಗ ನಾವು ಸ್ವಲ್ಪ ಕಷ್ಟಪಟ್ಟು ಮಂಜು ನನಗೆ ಸಾಥ್ ಕೊಟ್ಟಿದ್ದರಿಂದ ಒಂದು ಇಂಟರ್ನ್ಯಾಷನಲ್ ಲೆವೆಲಿಗೆ ತೊಗೊಂಡೋಗ್ಲಿಕ್ಕೆ ಸಾಧ್ಯ ಆಯಿತು. ಒಂದು ಇಂಟರ್ನ್ಯಾಷನಲ್ ವರ್ಷನ್ ಆಫ್ ಮಾತಾಡ ಮಲ್ಲಿಗೆ ಇದೆ. ಅದೇ ಒಂದು 1 ಅವರ್ಗೆ ಎಡಿಟ್ ಮಾಡಿ ಇನ್ನೊಂದು ಇಂಟರ್ನ್ಯಾಷನಲ್ ವರ್ಷನ್ ಮಾಡಿದ್ದೆ ನಾನು. ಓಕೆ, ತುಂಬ ಸರಳ. ನನಗೆ ಗೊತ್ತಿದ್ದಂಗೆ ಎಷ್ಟೋ ಪ್ರಶಸ್ತಿಗಳು ನಿಮ್ಮನ್ನು ಹುಡ್ಕೊಂಡು ಬಂದಿದ್ದೇವೆ. ಸ್ಥಳೀಯದಿಂದ ಹಿಡಿದು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ನಿಮ್ಮನ್ನು ಹುಡ್ಕೊಂಡು ಬಂದಿದೆ. ಅದೆಲ್ಲ ಇದ್ದರೂ ಕೂಡ ತುಂಬ ಸರಳವಾಗಿರ್ತೀರಾ. ಯಾರೇ ಬಂದರೂ ಕೂಡ ಅವ್ರನ್ನ ಅಷ್ಟೇ ಪ್ರೀತಿಯಿಂದ ಮಾತನಾಡಿಸ್ತೀರಾ. ಆ್ಯಟಿಟ್ಯೂಡ್ ಅನ್ನೋ ಪದಕ್ಕೆ ಜಾಗವೇ ಇಲ್ಲ. ಅಹಂ ಅನ್ನೋ ಪದಕ್ಕೂ ಕೂಡ ಜಾಗವೇ ಇಲ್ಲ. ನಾನು ಸಾಧಕಪ್ಪ, ನಾನು ಸಾಧನೆ ಮಾಡಿದ್ದೀನಿ ಅನ್ನೋದನ್ನು ಎಲ್ಲೂ ಕೂಡ ತೋರಿಸಲ್ಲ. ತುಂಬ ಸರಳ ವ್ಯಕ್ತಿ. ಅದನ್ನು ಮೇಂಟೈನ್ ಮಾಡೋದು ಹೇಗೆ ಸರ್? ಯಾಕಂದರೆ ಈಗ ಒಂದೇ ಸಿನಿಮಾ ರಿಲೀಸ್ ಆಯಿತು, ಸಕ್ಸಸ್ ಒಂದು ವಾರ ಜಾಸ್ತಿ ಓಡ್ತು ಅಂದರೆ ತಡ್ಕೊಳಕ್ಕಾಗಲ್ಲ. ಅಂಥ ಒಂದು ಆ್ಯಟಿಟ್ಯೂಡ್ ಇರುವಂತಹ ವ್ಯಕ್ತಿಗಳ ಕಾಣ್ತೀವಿ ನಾವು. ಇಷ್ಟೆಲ್ಲ ಸಾಧನೆ ಮಾಡಿದ್ರು ನಿಮ್ಮಂಗೆ ಸರಳವಾಗಿ ಇರೋದು ಹೆಂಗೆ ಅನ್ನೋದನ್ನು ಹೇಳಿ ಅಂತ. ನಿನಗೊಂದು ವಿಷಯ ಹೇಳ್ತೀನಿ. ನಾನು ಐ ಆಮ್ ವೆರಿ ಮಿಸ್ಚೀವಿಯಸ್. ಓಕೆ, ತುಂಟತನ ತರಲೆ ಬುದ್ಧಿ ಇದೆ ನನಗೆ. ಅಹಂಕಾರ ಇಲ್ಲದೆ ಇದ್ರು ಇದಿದೆ. ಕೀಟ್ಲೆ ಅಂತ ದೊಡ್ಡವ್ರನ್ನೂ ಕೀಟ್ಲೆ ಮಾಡಿದ್ದೇನೆ. ಸಿಟ್ಟು ಮಾಡ್ಕೊಂಡಿದ್ದಾರೆ, ರೇಗಿಸೋದೆಲ್ಲ ಇದೆ. ಕುಚೋದ್ಯ ಮಾಡ್ತೀನಿ ನಾನು. ಅಥವಾ ಹಾಸ್ಯ ಪರಿಣಾಮ ದತ್ತಣ್ಣ ಹೇಳೋವಾಗೆ ತುಂಬ ಈ ಹಾಸ್ಯ ಪ್ರಜ್ಞೆ ಕಣೋ ನಿಂದು, ನೀನು ತುಂಬ ವ್ಯಂಗ್ಯ ಮಾಡ್ತೀಯ, ತರಲೆ ಮಾಡ್ತೀಯ ಅಂತ ಹೇಳ್ತಿರ್ತಾರಣ್ಣ. ಅದು ಯಾಕದಿದೆ ಅಂದರೆ, ಅದು ನನ್ನನ್ನು ನಾನು ಆಡ್ಕೊಳ್ಳೋಕ್ಕೆ. ನನ್ನನ್ನು ನೀವು ವಿಡಂಬನೆ ಮಾಡೋರು ಯಾವಾಗಲೂ ಸ್ಟಾರ್ಟ್ ವಿತ್ ದೆಮ್ಸೆಲ್ಫ್. ನಾನು ನನ್ನನ್ನು ತುಂಬ ಗೇಲಿ ಮಾಡ್ಕೊತೀನಿ. ನನ್ನೊಬ್ಬನನ್ನು ಆ ಕಡೆ ಇಟ್ಬಿಟ್ಟು ಅವ್ನು ನನ್ನನ್ನು ಆಡ್ಕೊಳ್ಳೋಂಗೆ ಮಾಡ್ತೀನಿ. ನಿನ್ನ ಯೋಗ್ಯತೆ ಇಷ್ಟೇ ಕಣೋ ಅಂತ. ಆಯಿತಾ? ಇದು ನನ್ನ ಒಂದು ಪಟ್ಟು. ಈಗ ಈಗಿನವರೆಲ್ಲ ಕೆಲವರು ಅಹಂಕಾರ ಪಡ್ತಾರೆ. ಅದು ನಾನು ನೋಡ್ತೀನಿ. ನಾನು ಟೆಲಿವಿಷನಲ್ಲಿ ಫಿಲ್ಮ್ ರಿಲೀಸ್ ಆದಾಗ ಕೂತಿರ್ತಾರೆ, ನಿಮ್ಮ ಮಾಧ್ಯಮಗಳಲ್ಲಿ ಅವ್ರು ಕೂತ್ಕೊಳ್ಳೋ ರೀತಿ, ಅವ್ರ ಕಾಲು ಕುಣಿಸೋ ರೀತಿ, ಶೂಸ್ ಹಾಕ್ಕೊಂಡ ಕಾಲು ಮಾಡೋ ರೀತಿನೇ ಜನಕ್ಕೆ ಅವ್ರ ಬಗ್ಗೆ ಕೋಪ ಬರೋಂಗಿರುತ್ತೆ, ಅಸಹ್ಯ ಬರೋಂಗಿರುತ್ತೆ. ಹಂಗೆ ಮಾಡಬಾರ್ದು. ಕೆಟ್ಟವರ ಹುಡುಗರು, ಅವ್ರು ಕೆಟ್ಟವರಲ್ಲ. ಗೊತ್ತಿಲ್ಲ ಅವ್ರಿಗೆ, ಭಾಳ ಜನಕ್ಕೆ ಗೊತ್ತಿಲ್ಲ. ಗೊತ್ತಿರೋ ಮಾದರಿಗಳನ್ನು ಗಮನಿಸಲ್ಲ, ಗೊತ್ತಿರೋ ಪುಸ್ತಕ ಓದಲ್ಲ, ಮನೇಲಿ ಅಪ್ಪ ಅಮ್ಮ ಹೇಳ್ಕೊಡಲ್ಲ, ಹೇಳ್ಕೊಟ್ರು ಕೇಳಲ್ಲ. ಈಗಿನ ಸ್ಕೂಲ್ಗಳಲ್ಲಿ ಮಾರಲ್ ಎಜುಕೇಷನ್, ಕಲ್ಚರಲ್ ಎಜುಕೇಷನ್ ಇಲ್ಲವೇ ಇಲ್ಲ. ಸ್ಟೂಡೆಂಟ್ಸು ಬಂದಾಗ ನಾನು ಫೀಸ್ ಕೊಟ್ಟಿದ್ದೀನಿ ಅದೇನು ಹೇಳಯ್ಯ ಅನ್ನೋ ಥರ ಇರ್ತಾನೆ.
ಇವನು 1 ಗಂಟೆಗೆ ಇಷ್ಟು ಫೀಸ್ ಕೊಟ್ಟಿದ್ದಾರೆ, ಇಷ್ಟು ಹೇಳ್ತೀನಿ ಕೇಳಿಸ್ಕೊಳ್ರ ಬಿಡ್ರು ಅಂತ ಹೋಗ್ತಿರ್ತಾನೆ. ಆ ಥರದ ನಮ್ಮ ಎಜುಕೇಷನ್ ಸಿಸ್ಟಮ್ ಇರೋದ್ರಿಂದ ಕಲ್ಚರಲ್ ಆದಂಥದ್ದು ಇಂಡಿವಿಜುವಲ್ ಆದ ಹುಡುಕಾಟದಿಂದ ಸಿಗಬೇಕೆ ಹೊರತು ಯಾರು ಹೇಳ್ಕೊಡಕ್ಕೆ ಬರಲ್ಲ. ನಾವೆಲ್ಲ ಕಡು ಕಷ್ಟ ಬಡತನ ಅದನ್ನು ಬೆಳೆದಿದ್ದರಿಂದ ನಮ್ಗೆ ಅವಮಾನ ಗೊತ್ತು. ನನಗೆ ಅವಮಾನ ಚೆನ್ನಾಗಿ ಗೊತ್ತು. ಎಷ್ಟು ಕಡೆ ಕೆಲಸ ಇಲ್ಲದೆ ಅಲ್ದಿರೋದು, ಬಿಸಿಲು ಬವಣೆ, ಅದರಿಂದ ಅವಮಾನ ಪಟ್ಟ ವ್ಯಕ್ತಿ ಇನ್ನೊಬ್ಬರನ್ನು ಅವಮಾನಿಸಬಾರ್ದು ಅನ್ನೋ ಎಚ್ಚರ ಇರುತ್ತೆ ಅವನಿಗೆ. ಯಾಕಂದರೆ ಅವಮಾನದ ನೋವು ಎಷ್ಟು ಅಂತ ನಮಗೆ ಗೊತ್ತಿರುತ್ತೆ. ಇವತ್ತು ಆ ಸೂಕ್ಷ್ಮತೆ ಕಡಿಮೆ ಆಗ್ತಿದೆ. ಬದುಕನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಯಾಕೆ ಸೂಕ್ಷ್ಮ ಅಂತ ಹೇಳ್ತೀನಿ ನೋಡಿ, ನೀನು ಟ್ರಾಫಿಕಲ್ಲಿ ಹೋಗ್ತಿರ್ತೀಯ, ಹುಚ್ಚುಚ್ಚಾಗಿ ನುಗ್ತಿರ್ತಾರಲ್ಲ, ಬಿಡು ಹೋಗ್ಲಿಯಪ್ಪ, ಯಾಕೆ ಅಷ್ಟೇನು ಸ್ಪರ್ಧೆ, ಎಲ್ಲಿ ಹೋಗ್ತಾನವನು, 100 ಅಡಿ ಮುಂದೆ ಹೋಗಿ ಇನ್ನೊಂದು ಸಿಗ್ನಲಲ್ಲಿ ನಿಂತಿರ್ತಾನೆ, ಏನಾಗಿರಲ್ಲ, ಅಲ್ಲೇ ಇರ್ತಾನೆ ಅಷ್ಟೇ. ಅಷ್ಟು ನಿನಗೆ ನಗು, ಒಂದು ಕಿರು ನಗೆ ನಕ್ಬಿಟ್ರೆ ಅವ್ರ ಬಗ್ಗೆ. ನಾನು ಯಾರಾದರೂ ಹಂಗೆ ಉಯ್ ಅಂತ ಬರ್ತಿದ್ರೆ ಒಂದು ಸ್ಮೈಲ್ ಕೊಟ್ಟು ಪ್ಲೀಸ್ ಅಂದ್ಬಿಡ್ತೀನಿ ಅಷ್ಟೇ, ಸಿಂಪಲ್. ಎಷ್ಟೋ ಕಲಹ ನಿಂತು ಹೋಗ್ಬಿಡುತ್ತೆ ಅದರಿಂದ. ಬಟ್ ಇವತ್ತೇನಾಗಿದೆ, ನಮ್ಮಲ್ಲಿ ಆ ಸೆನ್ಸಿಟಿವಿಟಿ ದಿನೇ 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 ಕಡಿಮೆ ಆಗ್ತಾ ಹೋಗಿ ಮನುಷ್ಯ ಸಿಕ್ಕೋಗ್ಬಿಟ್ಟೆ ಐಸೋಲೇಟ್ ಆಗ್ತದೆ. ನಮ್ಮ ಕಲಾವಿದರು ತಯಾರು ಮಾಡೋ ಈ ಸ್ಕೂಲ್ನಲ್ಲಿ, ನಮ್ಮ ಪುಟ್ ಸ್ಕೂಲ್ ಇದು, ಟೆಂಟ್ ಸಿನಿಮಾ ಸ್ಕೂಲ್, ಭಾಳ ಸ್ಮಾಲ್ ಸ್ಕೂಲ್. ಇಟ್ಸ್ ನಾಟ್ ಲೈಕ್ ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಥವಾ ಅನುಪಮ್ ಕೇರ್ ಸ್ಕೂಲ್ ಅಲ್ಲ. ನಾನು 25-30 ಮಕ್ಕಳು ಕಟ್ಕೊಂಡು ಒಂದು ಬ್ಯಾಚು ನಾವು ಮಾಡ್ತೀವಿ. ಫಸ್ಟ್ ಹೇಳ್ಕೊಡೋದು ನಾನಿದೆ, ಒಳ್ಳೆಯವನು ಮಾತ್ರ ಒಳ್ಳೆಯದನ್ನು ಸೃಷ್ಟಿಸಬಲ್ಲ, ಒಳ್ಳೆಯವನಲ್ಲದವನು ಒಳ್ಳೆಯದನ್ನು ಸೃಷ್ಟಿಸಲಾರ. ಸೊ ಟ್ರೈ ಟು ಬಿ ಗುಡ್. ಗುಡ್ ಅನ್ನೋದು ಇನ್ನೊಬ್ಬರ ಬಗ್ಗೆ ಅಂತಃಕರಣ, ಇನ್ನೊಬ್ಬರಿಗೆ ನೋವಾಗ್ದಂಗೆ ನಡ್ಕೊಳ್ಳೋದು, ಇನ್ನೊಬ್ಬರದನ್ನು ಕಬಳಿಸ್ದೇ ಇರೋದು, ಇನ್ನೊಬ್ಬರಿಗೆ ಇರಿಟೇಟ್ ಆಗ್ದಂಗೆ ಇರೋದು, ಇನ್ನೊಬ್ಬರಿಗೆ ಎಷ್ಟು ಸಾಧ್ಯವೋ ಅಷ್ಟು ತೊಂದರೆ ಕೊಡದೆ ಬದುಕೋದು. ಗೊತ್ತಿರುತ್ತೆ ಇಲ್ಲಿ ವೆಹಿಕಲ್ ನಿಲ್ಲಿಸಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಓಡಾಡೋರಿಗೆ ಅಂತ, ರಸ್ತೆ ಮಧ್ಯೆ ನಿಲ್ಲಿಸ್ಕೊಂಡು ಮಾತಾಡ್ತಿರ್ತಾನೆ. ಬಿಕಾಸ್ ಇನ್ಸೆನ್ಸಿಟಿವಿಟಿ. ಇವೆಲ್ಲ ಒಂದು ವ್ಯಾಲ್ಯೂಸು, ಸಮಯ ಪ್ರಜ್ಞೆ ಆಗಲಿ, ಸೂಕ್ಷ್ಮತೆಯಿಂದ ಬದುಕೋದಾಗಲಿ ಎಲ್ಲಿಂದ ಬರುತ್ತೆ? ಟು ಸಮ್ ಎಕ್ಸ್ಟೆಂಟ್ ಬುಕ್ಸಿಂದ ಬರುತ್ತೆ, ಓದಲ್ಲ. ಟು ಸಮ್ ಎಕ್ಸ್ಟೆಂಟ್ ಟೀಚರಿಂದ ಬರುತ್ತೆ. ಅಂಥ ಟೀಚರ್ಸ್ಗಳಿಲ್ಲ. ಯೂನಿವರ್ಸಿಟಿಗಳು ಗಬ್ಬು ಹಾಳಾಗಿ ಹೋಗಿದ್ದಾವೆ. PhDಗಳು ಮಾರಾಟಕ್ಕಿದ್ದಾವೆ, ಡಾಕ್ಟ್ರೇಟ್ಗಳು ಮಾರಾಟಕ್ಕಿದ್ದಾವೆ. ದುಡ್ಡು ಕೊಟ್ಟು ಪ್ರಶಸ್ತಿ ಪಡೆಯುವವರ ಸಂಖ್ಯೆ ಹೆಂಗಾಗಿದೆ ಅಂದರೆ, ನಿಮಗೆ ಪ್ರಶಸ್ತಿ ಬಂದಿಲ್ಲ ಅಂದರೆ ಅದು ದೊಡ್ಡ ಪ್ರಶಸ್ತಿ. ಇವತ್ತೇನೋ ಪ್ರಶಸ್ತಿ ಬಂದಿಲ್ಲ ಅಂದರೆ ನಾನು ಅವ್ರನ್ನ ಗೌರವಿಸ್ತೀನಿ. ಅಬ್ಬಾ ನಿಮ್ಗೇನು ಪ್ರಶಸ್ತಿ ಬಂದಿಲ್ವಾ, ವೆರಿ ಗುಡ್, ನೀವು ಒಳ್ಳೆಯವರಪ್ಪ ಅಂತ. ಆ ಸ್ಥಿತಿಗೆ ಪ್ರಶಸ್ತಿ ಕೊಡುವವರು ಪಡೆಯುವವರು ಇವತ್ತು ಒಂದು ಅಸಹ್ಯಕರವಾದಂಥ ವಹಿವಾಟಲ್ಲಿ ತೊಡಗಿದ್ದಾರೆ. ಅಂಥ ಹೊತ್ತಲ್ಲಿ ದ ಯಂಗರ್ ಜನ್ರೇಷನ್ ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ಮೊರಾಲಿಟೀಸ್, ಡಿಸಿಪ್ಲಿನ್, ಟೈಮ್ ಸೆನ್ಸ್ ಇರಬೇಕು. ಅದನ್ನು ನಾನು ನನಗೆ ಗೊತ್ತಿರೋದು ನನ್ನ ಕ್ಲಾಸ್ನ ನನ್ನ ತರಗತಿ ಮಕ್ಕಳಿಗೆ ಹೇಳ್ತಿರ್ತೀನಿ, ಸ್ಟೂಡೆಂಟ್ಸ್ಗಳಿಗೆ. ದಟ್ಸ್ ವಾಟ್ ಐ ಸ್ಟ್ರಾಂಗ್ಲಿ ಬಿಲೀವ್. ಸರ್, ಈಗ ತುಂಬ ಬಡತನದಿಂದ ಬಂದು ಒಂದು ಹಂತಕ್ಕೆ, ಒಂದು ಲೆವೆಲ್ಗೆ ನಿಮ್ಮ ಜಾಗ ಏನು ಅನ್ನೋದು ನೀವು ಮಾಡ್ಕೊಂಡಿದ್ದೀರ, ಸುಖವಾದ ಒಂದು ಜೀವನವನ್ನು ನಡೆಸ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ನಿಮಗೆ ಯಾವತ್ತಾದರೂ ಅನಿಸಿದೆಯಾ, ನನ್ನ ತಂದೆ ತಾಯಿ ಇದ್ದಿದ್ರೆ ಅವ್ರು ಈಗ ನಾನು ಚೆನ್ನಾಗಿ ನೋಡ್ಕೋಬೋದಿತ್ತು, ಈಗ ಅವ್ರು ಕೇಳಿದ್ನ ನಾನು ಕೊಡ್ಬೋದಿತ್ತು? ಯಾಕಂದರೆ ಇತ್ತೀಚೆಗೆ ಏನಾಗಿದೆ ಅಂದರೆ, ಮಗನ ಮದುವೆ ಆಯಿತು ಅಥವಾ ಮಗಳಿಗೆ ಮದುವೆ ಆಯಿತು ಅಂದರೆ ತಂದೆ ತಾಯಿನ ಕರ್ಕೊಂಡು ಹೋಗಿ ಆಶ್ರಮಕ್ಕೆ ತಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಸೊ ನಿಮಗೆ ತಂದೆ ತಾಯಿ ನನಗೆ ನಮ್ಮ ತಂದೆ ತಾಯಿ ಸಾಯುವ ಕಡೆಯ ಕ್ಷಣದವರೆಗೂ ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಏನೋ ತೃಪ್ತಿ ಇದೆ, ಸಮಾಧಾನ ಇದೆ. ಅದಂತೂ ಬಹಳ, ನಾನು ಎಲ್ಲ ಮಕ್ಕಳು ಮಾಡಬೇಕಾದ ಕೆಲಸ. ನಾನು ತುಂಬ ಅದು ಮಾಡಿದ್ದೀನಿ ಅಂತ ಹೇಳ್ಕೊಬಾರ್ದು. ಅವರ ನರಳಿಕೆನ ನಾನು ಎಷ್ಟು ಸಾಧ್ಯವೋ ಶಮನಗೊಳಿಸ್ಲಿಕ್ಕೆ, ನೋಡ್ಕೊಳ್ಳಿಕ್ಕೆ, ಚಿಕಿತ್ಸೆ ಕೊಡಿಸ್ಲಿಕ್ಕೆ, ಬೆಸ್ಟ್ ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕೆ ನಾನು ಟ್ರೈ ಮಾಡಿದೆ. ಬಟ್ ಏನು ಗೊತ್ತಾ ಮಗು, ಒಂದು ತಿಳ್ಕೊ, ಬದುಕಿನ ಕಟು ವಾಸ್ತವಗಳು ನಾವು ಒಪ್ಕೊಳ್ಳೇಬೇಕು. ಅಂದರೆ ಯಾರ್ಯಾರಿಗೆ ಯಾವಾಗ ಏನೇನು ಆಗಬೇಕು ಅಂತಿರುತ್ತೆ, ಅದನ್ನು ತಪ್ಪಿಸೋಕ್ಕೆ ಯಾರಿಗೂ ಸಾವನ್ನು ಪ್ರಶ್ನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನನಗೀಗ ಅನಿಸುತ್ತೆ ಅವ್ರು ನಮ್ಮ ಜೊತೆ ಇರಬೇಕಾಗಿತ್ತು ಅಂತ ಆಸೆ ಎಲ್ಲರಿಗೂ ಅನಿಸೋ ಹಾಗೆ. ಆದರೆ ಅದನ್ನು ಯಾರು ಮುಂದೆ ಹೇಳೋದು, ಯಾರದನ್ನು ಮಂಜೂರು ಮಾಡ್ತಾರೆ? ಎಲ್ಲಿದೆ ಚೌಕಾಶಿ? ಸಾವಿನೊಂದಿಗೆ ಚೌಕಾಶಿ ಇದೆಯಾ? ಇದರ ಸ್ವಲ್ಪ ಬಾರ್ಗೇನ್ ಮಾಡ್ಬೋದಾಗಿತ್ತು. ನಾನೊಂದು ಕಡೆ ಬರೆದಿದ್ದೆ, ಮನುಷ್ಯ ಸತ್ತು ಹೋಗುವುದು ಬೇಜಾರಿಲ್ಲ, ಆದರೆ ಸತ್ತೇ ಹೋಗುವುದು ಬೇಜಾರು ಅಂತ. ಅಂದರೆ ಒಂದು ವಾಪಸ್ ಬರೋದಕ್ಕೊಂದು ಸಣ್ಣ ಕಿಂಡಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಈಗ ನಮ್ಮ ಅಪ್ಪ ಅಮ್ಮ ವಾಪಸ್ ಬಂತು, ನನ್ನ ಮಗ ಹೇಗಿದ್ದಾನೆ ನೋಡಿದ್ರೆ ಹೆಂಗಿರ್ತಿತ್ತು. ಅದಕ್ಕೆ ಅವಕಾಶ ಕೊಡಲ್ಲ ನೇಚರು.
ಅದಕ್ಕೆ ಫಸ್ಟ್ ಹೇಳಿದ್ನಲ್ಲ ನಾನು, 1 ಎಂಟ್ರಿ 1 ಎಕ್ಸಿಟ್, 1 ಎಂಟ್ರಿ 1 ಎಕ್ಸಿಟ್ ಫಿನಿಶ್. ಸುದೀರ್ಘವಾದ ಸಂದರ್ಶನ, ಮಾತು ಹೋಗಿದ್ದೇ ಗೊತ್ತಾಗಿಲ್ಲ, ಅಷ್ಟು ಅಮೂಲ್ಯವಾದ ಮಾತುಗಳನ್ನು ನಿಮ್ಮ ಬಾಯಿ ಮೂಲಕ ನಾನು ಕೇಳಿದೆ. ಸೊ ಅದೆಲ್ಲೋ ನಮಗೂ ಕೂಡ ಹಾರ್ಟ್ ಟಚಿಂಗ್ ಅನಿಸ್ತು, ಕೆಲವು ಕಡೆ ನಮಗೂ ಕೂಡ ಇಲ್ಲಿತ್ತು, ಗಂಟಲಿತ್ತು, ಅಷ್ಟು ಭಾವುಕರಾದ ಆಗುವಂಥ ವಿಚಾರಗಳನ್ನ ನೀವು ಶೇರ್ ಮಾಡಿದ್ರಿ. ಫೈನಲಿ ಏನು ಹೇಳೋದಕ್ಕೆ ಫೈನಲಿ ಮೀನ್ಸ್ ಈ ಸಂದರ್ಶನದ ಫೈನಲಿ ಏನು ಹೇಳೋದಕ್ಕೆ ಫೈನಲಿ ಅಂತ ಹೇಳೋದಾದರೆ, ಫಸ್ಟ್ ಕ್ವಶನ್, ದೆರ್ ಇಸ್ ನೋ ಫೈನಲ್. ಬದುಕಿಗೆ ಅಂತ್ಯ ಇಲ್ಲ, ಅದು ನಿರಂತರ. ನಿನ್ನ ಪ್ರಶ್ನೆಗಳು ಇನ್ಫಾರ್ಮಲ್ ಆಗಿ ಮತ್ತು ತುಂಬ ಇನ್ಸೈಟ್ಫುಲ್ ಆಗಿತ್ತು, ಅಂದರೆ ಅನೌಪಚಾರಿಕವಾಗಿತ್ತು ಮತ್ತು ಒಂದು ಒಳನೋಟ ಇತ್ತು ಅದರಲ್ಲಿ. ಐ ಎಂಜಾಯ್ಡ್ ದಿಸ್ ಇಂಟರ್ವ್ಯೂ. ನಿನ್ನ ಪ್ರಶ್ನೆಗಳಿಗೆ ನಾನು ತುಂಬ ತುಂಬ ಋಣಿಯಾಗಿದ್ದೇನೆ. ನಮ್ಮ ಝೀ ಪ್ರೇಕ್ಷಕ ಸಮುದಾಯ ನನ್ನ ಅನೇಕ ಸಿನಿಮಾಗಳನ್ನು ನೋಡಿದೆ, ಮೆಚ್ಚಿದೆ. ಮಾತಾಡ ಮಲ್ಲಿಗೆ ನಿಮ್ಮ ಹತ್ರ ಇದೆ, ಅಮೃತದ ಇದು ಅಮೇರಿಕಾ ಅನೇಕ ಪ್ರದರ್ಶನಗಳನ್ನು, ಅನೇಕ ಸ್ಕ್ರೀನ್ಗಳನ್ನು ನಾನು ನೋಡಿದ್ದೇನೆ. ನಿಮ್ಮೆಲ್ಲ ಪ್ರೇಕ್ಷಕರಿಗೆ ನನ್ನ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಹೇಳ್ತಾ, ಅಮೇರಿಕಾ 2 ಚಿತ್ರ ಸದ್ಯದಲ್ಲೇ ನಿಮ್ಮೆದುರಿಗೆ ಬರುತ್ತೆ. ಅದರ ಬಗ್ಗೆ ನಾನೇನು ಈಗ ಮಾತಾಡೋಕ್ಕೆ ಹೋಗಲ್ಲ, ಸಿನಿಮಾ ಮಾತಾಡಬೇಕು. ಹಿಂದಿನ ಚಿತ್ರಗಳಿಗೆ ಕೊಟ್ಟಂಥ ಪ್ರೀತಿ, ಗೌರವ ಬರಮಾಡ್ಕೊಂಡಿದ್ದು ನೀವು, ಅದು ನನ್ನ ನೆನಪಲ್ಲಿದೆ. ಈ ಚಿತ್ರ ಕೂಡ ನಿಮಗೆ ನಿರಾಶೆ ಉಂಟು ಮಾಡಲ್ಲ, ಇದನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಬರಮಾಡ್ಕೊಳ್ತೀರಾ ಅಂತ ಹೇಳಿ ಆಶಿಸ್ತಾ, ಈ ಪ್ರೋಗ್ರಾಮನ್ನು ನೋಡ್ತಿರೋ ಎಲ್ಲ ಪ್ರೇಕ್ಷಕರು ಮನೆಯಲ್ಲಿ ಕುಳಿತುಕೊಂಡು ಸೋಫಾ ಮೇಲೆ, ಕುರ್ಚಿ ಮೇಲೆ, ನೆಲದ ಮೇಲೆ, ಹಳ್ಳಿನಲ್ಲಿ, ಸಿಟಿನಲ್ಲಿ ಎಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಎಲ್ಲ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನನಗೊಂದು ಅವಕಾಶ ಸಿಕ್ತು ನಿಮ್ಮನ್ನು ಮಾತನಾಡಿಸುವಂಥದ್ದು. ಬಟ್ ಬಹಳ ಅವಕಾಶ ಕೊಡಿದ್ರೆ ಎಲ್ಲಿ ಬಿಡ್ತೀಯ, ದಿನ ಕಾಟ ಕೊಡ್ತಿದ್ಯಲ್ಲ ಇಂಟರ್ವ್ಯೂ. ಬಟ್ ಬಹಳ ಭಯ ಇತ್ತು ಸರ್, ಹೇಗೆ ಏನು ಮಾತಾಡ್ಸೋದು. ನೀವು ಕೇಳುವಾಗ ನನಗೆ ರೆಡಿ ಆಗಿದೆಯಾ, ಪ್ರಶ್ನೆಗಳಿಗೆ ರೆಡಿ ಆಗಿದೆಯಾ, ಏನೋ ಪ್ರಶ್ನೆಗಳು ರೆಡಿ ಇದೆಯಾ, ನನ್ನ ಬಗ್ಗೆ ತಿಳ್ಕೊಂಡು ಇನ್ನೂ ನನಗೆ ನೋಡ್ಕೊಂಡಿದ್ದೆಲ್ಲ ಮರ್ತುಬಿಟ್ಟೆ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಬಟ್ ಬಹಳ ಆ್ಯಕ್ಚುಲಿ ನಾನು ಒಂದು 3 ತಿಂಗಳು ಇಂಟರ್ವ್ಯೂ ಕೊಡಬಾರ್ದು, ಇನ್ನು ಸಿನಿಮಾ ಸಿದ್ಧವಾಗಲಿ, ಏನಾದರೂ ಮಾತಾಡೋಕ್ಕಿರುತ್ತೆ ಅಂತ ತುಂಬ ಅವಾಯ್ಡ್ ಮಾಡ್ಕೊಂಬಂದಿದ್ದೀನಿ. ತುಂಬ ನಾನು ಬೇರೆ ನಿನ್ನ ಥರದ ನಮ್ಮ ಕಿರಿಯ ಸಹೋದ್ಯೋಗಿಗಳಿರ್ತಾರಲ್ಲ ಮಾಲಿಕೆಗಳಲ್ಲಿ, ನಮ್ಮ ಚಾನಲ್ಗಳಲ್ಲಿ, ಬೇಡ ಈಗ ಬೇಡ ಮಾಡೋಣ ಅಂತ ತುಂಬ ಕಾಟ ಕೊಟ್ಟರು ಕೆಲವರು. ಇಲ್ಲ ಅದೇನೋ ನಿನ್ನ ಮಾತಿಗೆ ಒಪ್ಕೊಂಡೆ. ಯಾಕೆಂದರೆ ಮುಂದಿನ ವಾರ ನಾನು ಒಂದು ಸುದೀರ್ಘ ಪ್ರಯಾಣ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಯಾವುದೂ ಇಂಟರ್ವ್ಯೂ ಕೊಡೋದು ಬೇಡ, ಬಂದಮೇಲೆ ಮಾತಾಡೋಣ ಅಂತ. ಏನಿಹೋ ಚೆನ್ನಾಗಾಯಿತು ಸರ್, ಥ್ಯಾಂಕ್ ಯು ಸೋ ಮಚ್. ಅಮೇರಿಕಾ ಪಾರ್ಟ್ 2 ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಜನ ಕೂಡ ಅದನ್ನು ಒಪ್ಕೊಳ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಜರ್ನಿ ಬಗ್ಗೆ, ಅವರ ಬಾಲ್ಯದ ಬಗ್ಗೆ, ಅವರ ಪೋಷಕರ ಬಗ್ಗೆ, ಅವರ ಪತ್ನಿಯ ಬಗ್ಗೆ, ಅವರ ಮಕ್ಕಳ ಬಗ್ಗೆ, ಅವರ ಸಾಹಿತ್ಯದ ಬಗ್ಗೆ, ಸಿನಿಮಾಗಳ ಬಗ್ಗೆ, ಹೀಗೆ ಪ್ರತಿಯೊಂದು ವಿಚಾರವನ್ನು ತುಂಬ ಅದ್ಭುತವಾಗಿ, ಅರ್ಥಪೂರ್ಣವಾಗಿ, ನಮಗೆ ಅರ್ಥ ಆಗೋ ರೀತಿ ನಮ್ಮ ಜೀವನದಲ್ಲಿ ಕೆಲವೊಂದು ಶಿಸ್ತುಗಳನ್ನು ಹೇಗೆ ಅಳವಡಿಸ್ಕೊಳ್ಬೇಕು, ಅಳವಡಿಸ್ಕೊಂಡ್ರೆ ಅದನ್ನು ನಾವು ಹೇಗೆ ಮುಂದೆ ಸಾಕ್ತೀವಿ, ಹೇಗೆ ಸಾಧನೆ ಮಾಡಬಹುದು, ಹೀಗೆ ಹಲವಾರು ವಿಚಾರಗಳನ್ನ ತುಂಬ ಸಿಹಿಯಾಗಿ ನಮ್ಮ ಜೊತೆ ಹಂಚ್ಕೊಂಡ್ರು. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಝೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.